ನಮಸ್ಕಾರ, ಚಾನಲ್ಗೆ ಸ್ವಾಗತ. ಮತ್ತೆ ಪುನಃ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೋತಿದೆ. ಇವತ್ತು ನಡೆದಂತಹ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ 25 ರನ್ನಿಂದ ಸೋತಿದ್ದಾರೆ. ಸುಮಾರು ದಾಖಲೆ ಎಲ್ಲ ಕ್ರಿಯೇಟ್ ಆಗಿತ್ತು. ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ನಾನೇನಾದರೂ ವೀಡಿಯೋ ಮಾಡಿದಿದ್ರೆ ಬೇರೆಯೇ ಥರ ವೀಡಿಯೋ ಇರ್ತಿತ್ತು. ಎಷ್ಟು ಪಿತ್ತ ನೆತ್ತಿಗೇರಿತ್ತು ಅಂತಂದ್ರೆ ನಂಗೆ ಮೂಗು ಕಿವಿ ಎಲ್ಲ ಕೆಂಪಾಗಿ ಅಷ್ಟು ಫ್ರಸ್ಟ್ರೇಟ್ ಆಗಿದ್ದೆ. ಯಾರಾದರೂ ಎದುರಿಗೆ ಸಿಕ್ಕಿದ್ರೆ ಫೈಡ್ ಅಂತ ಬೀಳ್ತಿತ್ತ ಅಂತ, ಸಟ್ ಪಟ್ ಟುಡುಮ್ ಅಂತ. 287 ರನ್ ಮರ SRH ಹೊಡೆದದ್ದು. ಟಾಸ್ ವಿನ್ ಆದದ್ದು RCB. ನಾವು ಲಾಸ್ಟ್ ಮ್ಯಾಚಿದು ವಿಡಿಯೋ ನೀವು ನೋಡಿದರೆ ಅದರಲ್ಲಿ ಹೇಳಿದ್ದೆ, ದಯವಿಟ್ಟು SRH ನೀವು ಟಾಸ್ ವಿನ್ ಆದರೆ ದಯವಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಬೇಡಿ ಅಂತ. ಏನು ಮಾಡೋದು, ನಮ್ಮ RCB ಟಾಸ್ ವಿನ್ ಆದರೆ ಸಹ SRHಗೆ ತಗೊಳ್ಳಿ, ಆಡಿ, ನಿಮ್ಮ ವರ್ಲ್ಡ್ ರೆಕಾರ್ಡನ್ನು ನೀವೇ ವಾಪಸ್ಸು ಮುರಿದುಕೊಳ್ಳಿ ಅಂತ ಒಂದು ಅವಕಾಶ ಕೊಟ್ಟ ಹಾಗೆ ಇತ್ತು. ಇವತ್ತು 277 ರನ್ ಹೊಡೆದಿದ್ದಂತಹ SRH ಕೆಲವೇ ದಿನಗಳ ಅಂತರದಲ್ಲಿ ಈಗ 277ರ ಬದಲು 287 ರನ್ ಹೊಡೆದ್ರು. ಮತ್ತೊಮ್ಮೆ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದರು. ನಮ್ಮದೊಂದು ವಿಚಿತ್ರ ದಾಖಲೆಗಳು RCB ಪಾಳೆಯದಲ್ಲಿ ಇರಲೇಬೇಕು. ಅತ್ಯಂತ ಕಡಿಮೆ ರನ್ ಹೊಡೆದ ತಂಡ ಯಾವುದು IPL ಹಿಸ್ಟ್ರಿಯಲ್ಲಿ? ನಾವು 49ಕ್ಕೆ ಆಲ್ಔಟ್ ಆಗಿದ್ದೆವು KKR ಮೇಲೆ. ಅದಾದಮೇಲೆ 263 ಹೈಯೆಸ್ಟ್ ರನ್ ಹೊಡೆದದ್ದು ಸಹ ನಾವೇ ಇತ್ತು. ಅದು ಬ್ರೇಕ್ ಆಯಿತು. 277 SRH ಹೊಡೆದಿದ್ರು. ಈಗ 287 ಆಯಿತು. ಸೊ ಹೈಯೆಸ್ಟ್ ರನ್ ಹೊಡೆದದ್ದು ಹೋಗಿ ಹೈಯೆಸ್ಟ್ ರನ್ ಹೊಡೆಸ್ಕೊಂಡ ತಂಡ RCB ಅಂತ ಆಗಿದೆ. ಸೊ ಏನಾದರೂ ಒಂದು ವಿಚಿತ್ರ ದಾಖಲೆಗಳು ನಮ್ಮ ಬಳಿ ಇರಬೇಕು. ಬಟ್ ಈಗ ಸೆಕೆಂಡ್ ಇನ್ನಿಂಗ್ಸ್ ಪೂರ್ತಿ ಮುಗಿದ ಮೇಲೆ ನನ್ನ ಒಂದು ಏನು ಹೇಳೋದು, ಆ ಒಂದು ಫ್ರಸ್ಟ್ರೇಷನ್ ಕಡಿಮೆ ಆಗಿದೆ. ನಾನು ಹೇಳ್ತಿದ್ನಲ್ಲ ಮರ್ರೆ, ನೀವು ಸೋತ್ರೆ ಸಹ ಪರವಾಗಿಲ್ಲ ಮರ್ರೆ, ಫೈಟ್ ಕೊಟ್ಟು ಸೋಲಿ ಅಂತ. ಒಂದು ಫೈಟ್ ಕೊಟ್ಟರು, ಇಷ್ಟು ಸಾಕು ಮರ್ರೆ. ಇವತ್ತಿನ ಸೋಲು ನನಗೆ ಅಥವಾ ನಿಮಗೆ ಸಹ ಈ ಪ್ರೀವಿಯಸ್ ಕೆಲವೊಂದು ಮ್ಯಾಚ್ಗಳಲ್ಲಿ ನಾವೆಲ್ಲ ಸೋತಿದ್ದೇವಲ್ಲ, KKR ಮೇಲೆ, ಮುಂಬೈ ಮೇಲೆ, ಆ ಥರ ಬೇಜಾರಾಗೋದಿಲ್ಲ. ಇವತ್ತು ನಿದ್ದೆ ಬರ್ತದೆ ನನಗೆ ಅಂತ ಒಳ್ಳೆ ನಿದ್ದೆ ಬರ್ತದೆ, ನಿಮಗೆ ಸಹ ಬರ್ತದೆ. ಒಂದು ಫೈಟ್ ಕೊಟ್ಟರು ಮಾರ. 262 ರನ್ ಹೊಡೆದೆವು. 287ಕ್ಕೆ ಪ್ರತಿಯಾಗಿ RCB 262 ರನ್, 7 ವಿಕೆಟ್ ನಷ್ಟಕ್ಕೆ 262 ರನ್ ಹೊಡೆದಿರೋದು ನನಗಂತೂ ಗ್ರೇಟ್ ಅಂತ ಅನಿಸಿತು. ಯಾಕಂತಂದರೆ ಒಂದು ಕ್ಷಣದಲ್ಲಿ 122ಕ್ಕೆ 5 ವಿಕೆಟ್ ಹೋಗಿತ್ತು. ಅದು ಕರೆಕ್ಟ್ 10 ಓವರಿಗೆ 122ಕ್ಕೆ 5 ವಿಕೆಟ್ ಡಮರ್. ನಾನು ಅಂದ್ಕೊಂಡು 150 ರನ್ನಿಗೆ ಆಲ್ಔಟ್ ಆಗ್ತಾರೆ, ಫ್ರಸ್ಟ್ರೇಷನ್ ಎಲ್ಲ ವೀಡಿಯೋದಲ್ಲಿ ತೀರಿಸ್ಕೊಳ್ಳುವ ಅಂತ. ಬಟ್ ಇಲ್ಲ ಮಾರ್ರೆ, DK ನಂದು ಹೃದಯ, ಕನ್ನಡಕ, ಹಲ್ಲು, ಕಣ್ಣು, ಕಿಡ್ನಿ ಎಲ್ಲ ಗೆದ್ದು ಬಿಟ್ರಿ. ಆಸ್ತಿ ಎಲ್ಲ ಕೇಳಬೇಡಿ, ಆಸ್ತಿ ಎಲ್ಲ ಕೊಡ್ಲಿಕ್ಕಾಗೋದಿಲ್ಲ. ಬಟ್ ಹೃದಯ ಗೆದ್ದು ಬಿಟ್ರಿ ಮಾರ್ರೆ. DK ಸೂಪರ್ ಅಂದರೆ ಸೂಪರ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ RCB ಇಲ್ಲೇ ತನಕ ಬರ್ತದೆ ಅಂತ. ಈಗ ಅನ್ನಿಸ್ತಾ ಉಂಟು, ಅಯ್ಯೋ ಯಾರೋ ಒಬ್ಬ ಬೌಲರು ಒಂದು ಚೂರು ಕಂಟ್ರೋಲ್ ಮಾಡಿದ್ದಿದ್ರೆ ವಿನ್ ಆಗ್ತಿದ್ದೇವಲ್ಲ, ಅಥವಾ ಡ್ಯೂಪ್ಲೆಸಿಸ್ ಅವರು ಇನ್ನೊಂದು 10 ಬಾಲ್ ಜಾಸ್ತಿ ಆಡಿದ್ದಿದ್ರೆ, ಅಥವಾ ಅನುಜ್ ರಾವತ್ ಫಸ್ಟ್ ಬಾಲಿಂದವೇ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಿದ್ರೆ, ಹೀಗೆ ಇಫ್ ಎಲ್ಸ್ ಹೀಗೆ ಆಗಿದ್ದಿದ್ರೆ ನಾವು ವಿನ್ ಆಗ್ತಿದ್ವಲ್ಲ ಅಂತ ಅನ್ನಿಸ್ತಾ ಉಂಟು. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ SRH 287, ಯಾರ ಕೃಪಾ ಕಟಾಕ್ಷದಿಂದ ಹೆಡ್ ಅವನ ತಲೆ ಹೊಡಿಬೇಕು ಮಾರೆ. 39 ಬಾಲಿಗೆ 100. ದೇವರೇ, ಈ IPL ಇದು ಶರವೇಗದ ಶತಕ. ಹೆಡ್ ಅವರ ಕಡೆಯಿಂದ ಟ್ರಾವಿಸ್ ಹೆಡ್ ಅವರು 141 ಬಾಲಿಗೆ 102 ರನ್ ಹೊಡೆದು ಔಟ್ ಆದರು. ಸೂಪರಾಗಿ ಆಡಿದರು. ಅಭಿಷೇಕ್ ಶರ್ಮಾ ಅವರು ಸೂಪರಾಗಿ ಆಡಿದರು. ಪವರ್ ಪ್ಲೇಯಲ್ಲಿ ರನ್ ಹರಿದು ಬಂತು. 7 ಓವರಿಗೆ 100 ರನ್ ಬಂತು. ಅದಾದಮೇಲೆ ಇವತ್ತು 1 ವಿಕೆಟ್ ಹೋದ್ಮೇಲೆ ಬಂದದ್ದು ಕ್ಲಾಸನ್ನು ಅವ್ರು ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. 31 ಬಾಲಿಗೆ 67 ರನ್ನು. ಅವರು ಸ್ವಲ್ಪ 4 ಹೊಡೀರಿ ಮಾರ್ರೆ. 6 ಹೊಡಿಯೋದ್ರಲ್ಲೇ ಬಿಸಿ. 7 6 2 4. ಲಾಸ್ಟಿಗೆ ಮಾರ್ಕ್ರಮ್ ಮತ್ತು ಅಬ್ದುಲ್ ಸಮದ್ ಮಾರ 10 ಬಾಲಿಗೆ 37 ರನ್ನು. ಸಮದ್ ಇಷ್ಟೆಲ್ಲ ಹೊಡಿತಾರೆ ಅಂತ ಅಂದ್ಕೊಂಡಿರಲಿಲ್ಲ. 10 ಬಾಲಿಗೆ 37 ರನ್. ನಂಗೆ ಒಂಥರ ಶೆಫರ್ಡ್ ಇದು ಆಟ ನೋಡಿದಾಗ ಆಯಿತು. ಅವ್ರು 9 ಬಾಲ್ 38 ಹೊಡೆದ, 10 ಬಾಲ್ 38 ಹೊಡೆದಿದ್ರಲ್ಲ ಮುಂಬೈ ಗೇಮಲ್ಲಿ. ಹಾಗೆ ಇವತ್ತು ಅಬ್ದುಲ್ ಸಮದ್ 10 ಬಾಲಿಗೆ 37 ರನ್ ಹೊಡೆದದ್ದು. ಸೊ ಅದೆಲ್ಲ ಸೇರಿ 20 ಓವರ್ಗೆ 287 ರನ್ ಆಯಿತು. ನಮ್ಮ ಫಾಸ್ಟ್ ಬೌಲರ್ಸ್ ಎಲ್ಲರೂ ಸಹ ಇವತ್ತು ಅರ್ಧ ಶತಕ ದಾಖಲಿಸಿದ್ರು. ಸಖತ್ತಾಗಿ ಬಾಲ್ ಮಾಡಿದ್ರಪ್ಪ, ಸರ್ಕ್ಯಾಸಮ್ ಆಯ್ತಾ. ಸಖತ್ ಅಂದರೆ ಸಖತ್, ಜಿದ್ದಿಗೆ ಬಿದ್ದವ್ರ ನೀನು ಜಾಸ್ತಿ ಹೊಡಿಸ್ಕೊಳ್ತೀಯ, ನಾನು ಜಾಸ್ತಿ ಹೊಡಿಸ್ಕೊಳ್ಳೋದು, ನೋಡೇ ಬಿಡುವ ಅಂತ. ಇವತ್ತು ಫರ್ಗ್ಯೂಸನ್ ಅವರು ಬಂದಿದ್ದರು, ಅವರು ಹೊಡಿಸ್ಕೊಂಡ್ರು. ಟೋಪ್ಲಿ ಅವರು ದೊಡ್ಡ ಟೋಪಿ ಹಾಕಿದರು. 4 ಓವರ್ಗೆ
ಜಸ್ಟ್ 2 ರನ್ನಿಂದ 70 ರನ್ ಮಿಸ್ ಆಯ್ತು ಅವ್ರದ್ದು. 4 ಓವರಿಗೆ 68 ರನ್ ಹೊಡಿಸ್ಕೊಂಡ್ರು. ವೈಶಾಖ್ ಸಹ ಹೊಡಿಸ್ಕೊಂಡದ್ದು. ಇವತ್ತು ಸಿರಾಜನ್ನು ತಂಡದಲ್ಲಿ ಇಟ್ಟಿರಲಿಲ್ಲ, ಒಳ್ಳೆ ಕೆಲಸ. ಬಿಕಾಸ್ 6 ಮ್ಯಾಚಲ್ಲಿ 4 ವಿಕೆಟ್ ತೆಗೆದದ್ದು. ಸೀನಿಯರ್ ಪ್ಲೇಯರ್ ಆಗಿ ಎಂತ ಸಹ ಆಡಲಿಲ್ಲ, ಅದಕ್ಕೆ ತೆಗೆದಿಟ್ಟಿದ್ರು. ಅವರಿದ್ದಿದ್ರೆ 300 ರನ್ ಆಗ್ತಿತ್ತ ಅಂತ. ಸೊ ಸಿರಾಜ್ ಬಂದಿರೋದಿದ್ದದ್ರಿಂದಾಗಿ 287ಕ್ಕೆ ತೃಪ್ತಿ ಪಡಬೇಕಾಯಿತು SRH. ಇಲ್ಲ ಇದ್ರೆ 300 ಆಗ್ತಿತ್ತ ಅಂತ. ಫಸ್ಟ್ 2 ಓವರ್ ಸೂಪರಾಗಿ ಹಾಕಿದರು ಪವರ್ ಪ್ಲೇಯಲ್ಲಿ ವಿಲ್ ಜಾಕ್ಸ್ ಅವರು. ಮತ್ತು 3ನೇ ಓವರ್ ಅವರು ಸಹ ಹೊಡಿಸ್ಕೊಂಡ್ರು. ಲೋಮ್ರೋರವ್ರು 1 ಓವರ್ ಹಾಕಿದ್ರು, ಅವರು 18 ರನ್ ಹೊಡಿಸ್ಕೊಂಡ್ರು. ಸೊ ಎಲ್ಲರೂ ಸಹ ಹೊಡಿಸ್ಕೊಂಡಿದ್ದಾರೆ. ಯಾರು ಸಹ ಸಖತ್ತಾಗಿ ಬಾಲ್ ಹಾಕಿದ್ರು ಮಾರ ಇವರು ಅಂತಲ್ಲ, ಎಲ್ಲರೂ ಸಹ ಹಾರಿಬಲ್ ಆಗಿ ಹಾಕಿದ್ರು. ಹಾರಿಬಲಲ್ಲಿ ಬೆಸ್ಟ್ ಟೋಪ್ಲಿ, ಅಂದರೆ ನೆಕ್ಸ್ಟ್ ಲೆವೆಲ್ ಹಾರಿಬಲ್ ಅಂತ. 4 ಓವರಿಗೆ 68 ರನ್, ಚಿಂದಿ ಮಹಾ. ಮತ್ತು ಅವರ ಹಿಂದೆ ವೈಶಾಖ್ ಕೂಡ ಇದ್ದರು, 4 ಓವರಿಗೆ 64 ರನ್, 4 ರನ್ ಕಡಿಮೆ ಟೋಪ್ಲಿ ಅವರಕ್ಕಿಂತ. ಕೆಟ್ಟದಾಗಿ ಬೌಲಿಂಗ್ ಹಾಕಿದರು. ನಮ್ಮದು ಮತ್ತು ಚೇಸಿಂಗ್ ಸೂಪರಾಗಿ ಸ್ಟಾರ್ಟ್ ಆಯ್ತಪ್ಪ. ಫಸ್ಟ್ ಓವರಲ್ಲಿ ಕೊಹ್ಲಿ ಅವರು 1 ರನ್ನಿಗೆ ಔಟ್ ಆಗ್ತಿದ್ರು. ಯಾರೋ ಓವರ್ ಅದು, ಅಭಿಷೇಕ್ ಶರ್ಮಾ ಅವರ ಓವರ್ ಅಂತ ಕಾಣ್ತದೆ. ರಿಟರ್ನ್ ಕ್ಯಾಚ್ ತಗೊಳ್ಲಿಕ್ಕಾಗಲಿಲ್ಲ. ಕೊಹ್ಲಿ ಮತ್ತು ಡುಪ್ಲೆಸಿಸ್ ಸಾರಿ ಅಂದರೆ ಒಳ್ಳೆ ರನ್ ಗತಿ ಬರ್ತಾಯಿತ್ತು. 6 ಓವರಿಗೆ 80 ಬಂದಿತ್ತು. ಕೊಹ್ಲಿ ಅವರು ಬೋಲ್ಡ್ ಆದರು, ಮಾರ್ಕಂಡೆ ಅವರು ಬೌಲಿಂಗಲ್ಲಿ. ನೆಕ್ಸ್ಟ್ 6 ಓವರಿಗೆ 80ಕ್ಕೆ 0 ಇದ್ದದ್ದು. 10 ಓವರಿಗೆ 122ಕ್ಕೆ 5 ವಿಕೆಟ್. ಅದು ಸರ್ 102ಕ್ಕೆ 1 ಏನಾಯಿತು, 102ಕ್ಕೆ 1 ಇದ್ದದ್ದು 122ಕ್ಕೆ 5 ಹೋದಾಗ ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಪಾಟಿದಾರ್ ಅವರು ಔಟು, ವಿಲ್ ಜಾಕ್ಸ್ ಅವರು ದುರಾದೃಷ್ಟವಶಾತ್ ಅವ್ರು ರನ್ಔಟ್ ಆದರು. ಅಂದರೆ ನಾನ್ ಸ್ಟ್ರೈಕರ್ ಎಂಡಲ್ಲಿ ಮುಂದೆ ಬಂದಾಗಿತ್ತು. ಉನಾದ್ ಗತ್ತಿದು ಕೈಗೆ ತಾಗಿ ಅದು ವಿಕೆಟಿಗೆ ತಾಗಿತ್ತು, ಅವ್ರು ರನ್ಔಟ್ ಆದರು. ಮತ್ತು ಚೌಹಾಣ್ ಫಸ್ಟ್ ಬಾಲೇ ಡಕ್ಔಟ್. ಮತ್ತು ಡುಪ್ಲೆಸಿಸ್ ಸಖತ್ತಾಗಿ ಆಡಿದರು ಮಾರ್ರೆ. ಸೀರಿಯಸ್ಲಿ ತುಂಬ ಚೆಂದ ಮಾಡಿ ಆಡಿದರು. ನಮ್ಮ ಕೊಹ್ಲಿ ಅವರು 20 ಬಾಲಿಗೆ 42 ರನ್ ಹೊಡೆದ್ರು. ಒಳ್ಳೆ ಸ್ಟ್ರೈಕ್ ರೇಟಲ್ಲಿ, ಒಳ್ಳೆ ಇಂಟೆಂಟಲ್ಲಿ ಸೂಪರಾಗಿ ಆಡಿದ್ರು. 20 ಬಾಲಿಗೆ 42 ರನ್ ಕೊಹ್ಲಿ. ನೆಕ್ಸ್ಟ್ ಡುಪ್ಲೆಸಿಸ್ ಅವರು 28 ಬಾಲಿಗೆ 62 ರನ್, ಸಖತ್ತಾಗಿ ಆಡಿದರು. ಬಟ್ ನಮ್ಮ ಮನಗೆದ್ದದ್ದು ಯಾರು ಗೊತ್ತುಂಟ, ದಿನೇಶ್ ಕಾರ್ತಿಕ್ ಮಾರ. ಸೀರಿಯಸ್ಲಿ 35 ಬಾಲಿಗೆ 83 ರನ್, 5 4 7 6. 35 ಬಾಲಿಗೆ 83, ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಡಿ ಕೆ ಆಡ್ತಾರೆ ಅಂತ ಎಲ್ರಿಗೂ ಸಹ ಗೊತ್ತಿತ್ತು, ಬಟ್ ಈ ರೇಂಜಿಗೆ ಆಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಫುಲ್ಲು ಮನಸ್ಸು ಗೆದ್ದು ಬಿಟ್ರು ಮಾರ. ನನ್ನ ಮೂಡೆಲ್ಲ ಚೇಂಜ್ ಮಾಡಿಬಿಟ್ರು. ಆ ಕುದೀತಾ ಇತ್ತು, ರಕ್ತ ಕುದೀತಾ ಇತ್ತು. ಈಗ ಒಂಥರ ಶಾಂತವಾಗಿದ್ದೇನೆ. RCB ಸೋತಿತ್ತು, ಆಯ್ತು ಸರಿ ಸೋತಿತ್ತು, ಓಕೆ. ಈ ಸೀಸನ್ ಚೊಂಬೇಶ್ವರ. ಬಟ್ ಸ್ಟಿಲ್ ಇವತ್ತಿನ ಮ್ಯಾಚ್ ಇದು ಫೈಟ್ ಬ್ಯಾಕ್. ಈ ಫೈಟ್ ಬ್ಯಾಕನ್ನು ನಾವು ನಿರೀಕ್ಷೆ ಮಾಡ್ತಿದ್ದದ್ದು. ಈ ಥರ ಒಂದು ಫೈಟ್ ಬ್ಯಾಕ್ ಬರಬೇಕು ಮಾರ್ರೆ ಅಂತ ಫೈಟ್ ಬ್ಯಾಕ್ ಕೊಟ್ಟರು. ನಾವು ಮ್ಯಾಚ್ ಮುಗಿಯೋ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿ ಆಗಿತ್ತು. ಯಾರು ಮಾರ ಅದು RCB ಆ್ಯಂಥಮ್ ಇದು ಲಿರಿಕ್ಸ್ ಬರೆದವರು, ನಾವು ಬೀಳಲ್ಲ, ತಲೆ ಬಾಕ್ಸಲ್ಲ, ಮುನ್ನುಗ್ಗಿ ಆಡ್ತೀವಿ ಹಾಗೆ ಹೀಗೆ ಅಂತ. ಬಟ್ ಕೊನೆಗೆ ತಲೆ ಬಾಗಿಸಲಿಲ್ಲ, ಮುನ್ನುಗ್ಗಿ ಏನು ಆಡಲಿಲ್ಲ. ಆಡಿದ್ದು DK ಡುಪ್ಲೆಸಿಸ್ ಅವರೆಲ್ಲ ಆ್ಯಸ್ ಅ ತಂಡ ಆಡಲಿಲ್ಲ. ಬಟ್ ಸ್ಟಿಲ್ ಬಿಟ್ಟಿದ್ದೇವಪ್ಪ, ಲಾಸ್ಟ್ ಪ್ಲೇಸಲ್ಲಿದ್ದೇವೆ. ಬಟ್ ತಲೆ ಬಾಗಿಸಲಿಲ್ಲ. ಮತ್ತು ಎಂಥದ್ದು ಜೊತೆಯಾಗಿ ಸೇರಿ ನಾವು ಕೊನೆವರೆಗೂ ಹೋರಾಡ್ತೀವಿ ಅಂತ ಒಂದು ಲಿರಿಕ್ಸ್ ಇತ್ತಲ್ಲ, ಕೊನೆವರೆಗೂ ಒಂದು ಹೋರಾಟ ಜಾರಿಯಲ್ಲಿಟ್ಟರು. ಎಸ್, ಖುಷಿ ಆಯಿತು, ನಂಗೆ ಖುಷಿ ಆಯ್ತು ಮಾರ್ರೆ ಇವತ್ತು. ವರ್ಲ್ಡ್ ರೆಕಾರ್ಡು ಅದೆಲ್ಲ ಆಗಿದೆ, ಎಲ್ಲ ಸಹ ಹೌದು. ಬಟ್ ಈಗ ಒಂದು ಫೈಟ್ ಕೊಟ್ಟು ಸೋತ್ರಲ್ಲ ಅನ್ನೋದೇ ಒಂದು ಖುಷಿಯ ವಿಚಾರ. ನಿಮಗೆ ಬೇಕಿರುವ ಮಸಾಲೆ ಈ ವಿಡಿಯೋದಲ್ಲಿ ಇಲ್ಲ ಅಂತ ಕಾಣ್ತದೆ. ಎಂತ ಮಾರ್ರೆ ಇವತ್ತು ಗಮ್ಮತ್ತಿಲ್ಲ ಇವರ ವಿಡಿಯೋ. ಯಾಕೆ ಇಲ್ಲ ಅಂತಂದರೆ, ಫ್ರಸ್ಟ್ರೇಟ್ ಆದಾಗ ದಡಪಡ ಅಂತ ಬರ್ತದೆ ಬಾಯಿಂದ ಪದಗಳು. ಬಟ್ ಈ ಥರ ಒಂಥರ ಶಾಂತವಾಗಿದೆ ಮನಸ್ಸು. ಅದಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಮಸಾಲೆ ಇವತ್ತಿನ ವಿಡಿಯೋದಲ್ಲಿ ಸಿಗ್ತಾ ಇಲ್ಲ. 25 ರನ್ನಿಂದ RCB ಸೋತಿದೆ. ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್, ಅಥವಾ ಅಫಿಷಿಯಲಿ ಔಟ. ಇನ್ನು 7 ಮ್ಯಾಚ್ ಉಂಟು. 7ಕ್ಕೆ 7 ವಿನ್ ಆದರೆ ಸಾಕು, ಅಲ್ಲಿಗೆ ನಿಲ್ಲಿಸುವಲ್ಲ. 7ಕ್ಕೆ 7 ವಿನ್ ಆದರೆ ಅದು ಇದು ಅಷ್ಟೆಲ್ಲ ಬೇಡ, ಒಂದೊಂದು ವಿನ್ ಆಗ್ತಾ ಹೋಗುವ. ಸದ್ಯಕ್ಕೆ ನೆಕ್ಸ್ಟ್ ಮ್ಯಾಚ್ KKR ಮೇಲೆಯಾ, ಅದರ ನೆಕ್ಸ್ಟ್ ಮ್ಯಾಚ್ ಪುನಃ SRH ಮೇಲೆಯಾ? ಅಷ್ಟೇ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಶುಭರಾತ್ರಿ. ಕರ್ಮ RCB ಎನಿವೇಸ್ ಫೈಟ್ ಕೊಟ್ರಲ್ಲ. ಎಸ್, ಥ್ಯಾಂಕ್ ಯು RCB. ಥ್ಯಾಂಕ್ ಯು DK, RCB ಮ್ಯಾನೇಜ್ಮೆಂಟ್. ಸರಿ ಹಾಗಾದ್ರೆ ಅವರ ನಮಸ್ಕಾರ.